ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ನಮಸ್ಕಾರ ಸ್ನೇಹಿತರೆ, ಹಸಿರು ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಬೆಡ್ನ ಪ್ರಿಪೇರ್ ಮಾಡಿದ್ದೆ. ಮನೆಗಾಗಿ ತರಕಾರಿ ಯಾವ ರೀತಿ ಬೆಳಿತೀನಿ ಅಂತ ತೋರಿಸ್ತೀನಿ ಅಂತ. ಸೊ ಇವತ್ತು ನಾವು ನರ್ಸರಿಗೆ ಹೋಗ್ತಿದ್ದೀವಿ ಬೇಸಿಕ್ ತರಕಾರಿ ಸಸಿಗಳ ತರೋಕ್ಕೆ. ಸೊ ಅಲ್ಲೇನೇನಿದೆ ಅಂತ ನೋಡ್ಕೊಂಡು ಬರೋಣ. ಸೊ ನಮ್ಮೂರಲ್ಲಿರೋ ನರ್ಸರಿಗೆ ಬಂದಿದ್ದೀವಿ. ಇದರಲ್ಲಿ ಯಾವ್ಯಾವ ಸಸಿ ಇದೆ ಅಂತ ಕೇಳಕ್ಕೆ ಹೋಗಿದ್ದಾನೆ. ಈ ನರ್ಸರಿಲಿ ನಮಗೀಗ ಟೊಮೊಟೊ ಸಸಿ, ಮೆಣಸಿನ ಸಸಿ ಮತ್ತು ಬದನೆಕಾಯಿ ಸಸಿ ಸಿಗುತ್ತೆ. ಸೊ ಇಷ್ಟು ಸಾಕು ಅನ್ಕೋತೀನಿ ನಮ್ಮ ಮನೆಗೆ ಯೂಸಿಗೆ. ಸೊ ಇದನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಹೋಗ್ತಿದ್ದೀವಿ. ಬೆಡ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡ್ತಿದ್ವಿ. ಇದು ನಮ್ಮ ಮನೆಯ ಹಸುಗಳದ್ದೇ. ಹಾಕಿರೋ ಗೊಬ್ಬರನ ಮಣ್ಣಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಗೊಬ್ಬರನ ಮಿಕ್ಸ್ ಮಾಡಿದ ಮೇಲೆ ಮಣ್ಣನ್ನು ಸ್ವಲ್ಪ ಹುಡಿಯಾಗಿ ಮಾಡ್ಕೊತಿದ್ದೀನಿ ಬೀಜ ಹಾಕೋಕ್ಕೆ. ಕೊತ್ತಂಬರಿ ಬೀಜಗಳನ್ನ ತಗೊಂಡು ಸ್ವಲ್ಪ ಒಂದು ಬಂಡೆ ಮೇಲೆ ಹಾಕ್ಕೊಂಡು ಒಂದು ಕಲ್ಲಿಂದ ಜಜ್ಜಬೇಕಾಗತ್ತೆ 2 ಹೋಳು ಆಗೋ ತನಕ. ಆಮೇಲೆ ನಾವು ಭೂಮಿಗೆ ಹಾಕಿದರೆ ಚೆನ್ನಾಗಿ ಬೆಳೆಯುತ್ತೆ ಕೊತ್ತಂಬರಿ ಬೀಜ. ಮನೆಗಾಗಿ ತರಕಾರಿ ಬೆಳೀತಿರುವ ಈ ಕೆಲಸದಲ್ಲಿ ನಮ್ಮ ತರಕಾರಿ ತಿನ್ನೋದ ಗುಂಡ್ರಾವ್ ಕೂಡ ಜಾಯ್ನ್ ಆಗಿದ್ದಾನೆ. ಬೆಡ್ಡೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಒಂದು 6 ಭಾಗಗಳಾಗಿ ವಿಂಗಡಿಸ್ತಿದ್ದೀನಿ ಬೆಡ್ಡನ್ನು. ಸೊ ಈಸಿಯಾಗಿ ನಾವು ಬೀಜಗಳನ್ನ ಹಾಕ್ಕೋಬೋದು, ಎಲ್ಲೆಲ್ಲಿ ಯಾವ್ಯಾವ ಥರ ಹಾಕ್ತಿದ್ದೀವಿ ಅನ್ನೋ ಥರ. ಸೊ ಈ ರೀತಿ ಹಾಕೋದ್ರಿಂದ ನಮಗೂ ಒಂದು ಅಂದಾಜು ಸಿಗುತ್ತೆ. ಬೆಡ್ನ 6 ಭಾಗ ಮಾಡ್ಕೊಂಡ್ಮೇಲೆ ಸೊ ಕೊತ್ತಂಬರಿ ಬೀಜಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಮೆಂತ್ಯ ಬೀಜಗಳನ್ನ ಹಾಕೋತಿದ್ದೀನಿ. ಸೊ ಈ ರೀತಿ ಹಾಕೋದ್ರಿಂದ ಕೊತ್ತಂಬರಿ ಬೀಜಗಳು ಚೆನ್ನಾಗಿ ಬೆಳೆಯುತ್ತೆ. ಬೀಜಗಳನ್ನೆಲ್ಲ ಉದುರಿಸ್ಕೊತಿದ್ದೀನಿ ಅಲ್ಲಲ್ಲಿ. ಸೊ ನಾವು ದಪ್ಪವಾಗಿ ಹಾಕಬಾರ್ದು. ಸೊ ಎಲ್ಲ ಬೆಡ್ಡಿಗೆ ಸಮಾಂತರವಾಗಿ ಸ್ವಲ್ಪ ಹಾಕಬೇಕು. ಬೀಜ ಎಲ್ಲ ಉದುರಿಸ್ಕೊಂಡ್ಮೇಲೆ ಸ್ವಲ್ಪ ಮೇಲೆ ಮಣ್ಣನ್ನು ಹಾಕ್ಕೋಬೇಕು. ಈ ಬೆಡ್ಡಲ್ಲಿ ಶೇಂಗಾ ಬೀಜ ಬೆಳಿಬೋದಾ ಅಂತ ಟ್ರೈ ಮಾಡ್ತಿದ್ದೀನಿ. ನೋಡೋಣ, ಬೆಳೆದ್ರೆ ನೆಕ್ಸ್ಟು ಟರ್ಮಲ್ಲಿ ಸೊ ಶೇಂಗಾ ಬೀಜನೂ ಬೆಳಿತೀನಿ. ಕೊತ್ತಂಬರಿ ಬೀಜ ಮತ್ತು ಮೆಂತ್ಯ ಬೀಜ ಎಲ್ಲ ಇಟ್ಮೇಲೆ ಈ ಸಾಲಲ್ಲಿ ಟೊಮೊಟೊ, ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಸಸಿನ ಇಟ್ಟಿದ್ದೀವಿ. ಮತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸಸಿ ಇರೋದ್ರಿಂದ ಈ ಕಡೆ ಕೂಡ ಸ್ವಲ್ಪ ಅಲ್ಲಲ್ಲಿ ಇಟ್ಟಿದ್ದೀವಿ ಸಸಿಗಳನ್ನ. ಸೊ ಬೀಜ ಮತ್ತು ಸಸಿನೆಲ್ಲ ನೆಟ್ಟಾಯಿತು. ಅದರ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತೀನಿ. ಕಟ್ಟುವ ಪ್ರತಿಗುಟ್ಟು ತಿಳಿಸುವ